ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಒಂದು ಕೂಡ ಕನ್ನಡ ವ್ಲಾಗ್ಸ್. ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿರ್ತೀರ ನಾನು ಯಾವ್ದ್ರ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಿಮ್ಮ ಜೊತೆ ಈ ಥರ ಕೂತಿದ್ದೀನಿ ಅಂತ. ಸೊ ಏನಪ್ಪ ಇದನ್ನೇ ಹೇಳ್ತಾ ಇರ್ತಾರೆ, ನಮಗೆ ಗೊತ್ತು, ಒಂದು ಸತಿ ಹೇಳಿ ಸಾಕು ಅಂತಲೂ ಹೇಳಿದ್ದೀರ ಎಷ್ಟೊಂದು ಜನ. ಆದರೆ ನನಗೇನೆಂದರೆ ರೀಸೆಂಟಾಗಿ ತುಂಬಾ ಕಾಲ್ಸು ನನಗೆ ಮೇಕಪ್ ಬಗ್ಗೆ ಕೇಳೋದಕ್ಕಿಂತ ಈ ಇಂಗ್ಲೀಷ್ ಕ್ಲಾಸಸ್ ಬಗ್ಗೆ ಕೇಳೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಫೋನ್ ಕಾಲು ನನಗಂತೂ ಎತ್ತಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಇದನ್ನು ಮಾಡೋ ಅಷ್ಟೊತ್ತಿಗೆ ನಿಜವಾಗ್ಲೂ ಇದಾಗ್ಬಿಟ್ಟಿದೆ. ಈ ಮೇಕಪ್ ಆರ್ಡ್ರಿಗಿಂತ ನನಗೆ ಇದೇ ಜಾಸ್ತಿ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಅವರು ಕೂಡ ನಮಗೆ ಒಂದು ವಿಡಿಯೋ ಮಾಡಿ ಅರ್ಥ ಆಗೋ ಥರ ನಮಗೂ ಹೇಳಿ ಅಂತ ತುಂಬ ಜನ ನನಗೆ ಕಾಲ್ ಮಾಡಿ ಕೂಡ ಹೇಳಿದ್ರು, ಆ್ಯಂಡ್ DMs ಕೂಡ ಮಾಡಿದರು. ಹಾಗಾಗಿ ಕೆಲವೊಂದಿಷ್ಟು ವಿಚಾರಗಳನ್ನ ನಿಮ್ಮ ಜೊತೆನೂ ಮಾತಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ಥರ ಇವತ್ತು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಕೆಲವರು ನನ್ನ ಇಂಗ್ಲೀಷ್ ಕ್ಲಾಸಸ್ ನಾನೇನು ವೀಡಿಯೋ ಮಾಡ್ತಾ ಇದ್ದೆ ಅಲ್ವಾ, ಅವಾಗ ನನಗೆ ಕೇಳ್ತಾಯಿದ್ರು, ನೀವು ಯಾಕೆ ಈ ಥರ ಇಷ್ಟೊಂದು ವೀಡಿಯೋಸ್ ಅವ್ರ ಬಗ್ಗೆ ಮಾಡ್ತೀರಾ, ಇದು ಫೇಕ್ ಅಲ್ವಾ, ನಿಜವಾಗ್ಲೂನಾ, ಇಲ್ಲ ಯಾವ ಥರ ಇದನ್ನು ನೀವು ಮಾಡ್ತಾಯಿದ್ದೀರಾ ಅಂತೆಲ್ಲ ಕೇಳ್ತಾಯಿದ್ರು. ಸೊ ಹಾಗಾಗಿ ಇದ್ರ ಬಗ್ಗೆ ನಾನು ತುಂಬ ಸತಿನೇ ಕ್ಲಾರಿಟಿ ಕೊಟ್ಟಿದ್ದೀನಿ ಆಲ್ರೆಡಿ ನಾನು ನಿಮಗೆ. ಯಾಕಂದರೆ ನಂಗೆ ಅವರು 6 ಮಂತ್ಸಿಂದನೂ ಪರಿಚಯ. ಅದಾದಮೇಲೆ ನಾನು ಅವ್ರ ಜೊತೆ ನಾನು ಸೇಮ್ ಇದೇ ಥರನೇ ಒಂದು ಬೇಸಿಕ್ ಇಂಗ್ಲೀಷ್ ನನಗೆ ಬೇಕು ಅಂತ ಹೇಳ್ಬಿಟ್ಟು ಜಾಯ್ನ್ ಆಗಿದ್ದು. ಸೊ ಅದಾದಮೇಲೆ ನನಗೂ ಕೂಡ ಚೆನ್ನಾಗಿ ಅವ್ರು ಹೇಳ್ಕೊಡ್ತಾ ಪರಿಚಯ ಆಗಿ ಆನಂತರ ಓಕೆ ಇದನ್ನು ಯಾಕೆ ನಾನು ಕೂಡ ನನ್ನ ಒಂದು ಚಾನಲ್ನಲ್ಲಿ ಹಾಕಬಾರ್ದು, ಅವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆ್ಯಂಡ್ ತುಂಬ ಜನ ನನಗೆ ಕೇಳ್ತಾಯಿದ್ರು, ವರ್ಕ್ ಫ್ರಮ್ ಹೋಮ್ ಯಾವುದಾದ್ರೂ ಇದೆಯಾ, ಇಲ್ಲ ಯಾವುದಾದ್ರೂ ಕಲಿತು ನಾವೇನಾದರೂ ಮಾಡೋ ಅಂಥದ್ದು ಯಾವುದಾದ್ರೂ ಇದೆಯಾ ಹೇಳಿ. ನಾನು ಸೆಕೆಂಡ್ PUC ಆಗಿರ್ಬೋದು, BCom ಆಗಿರ್ಬೋದು, MBA ಮಾಡಿರ್ಬೋದು, ಯಾವುದೇ ಅಂದರೆ ಏನು ಎಜುಕೇಷನ್ ಮಾಡಿಲ್ಲ ಅಂದರೂ ಎಜುಕೇಷನ್ ಮಾಡಿದ್ರು ಹೇಳಿ ನಮಗೆ ಅಂತ ಕೇಳಿದ್ರಿ. ಹಾಗಾಗಿ ನಾನು ಅದನ್ನು ಆವಾಗ ನಾನು ಅವ್ರನ್ನ ಕೇಳಿಬಿಟ್ಟು ಹೇಳಿದೆ, ಈ ಥರ ಕೇಳ್ತಾ ಇದ್ದಾರೆ, ನಿಮ್ಮದು ಹೆಂಗೋ ಇಂಗ್ಲೀಷ್ ಕ್ಲಾಸಸ್ ಇದೆ ಅಲ್ವಾ, ನಾನು ಹೇಳ್ಬೋದಾ ಅವ್ರಿಗೆಲ್ಲ, ನನ್ನ ಚಾನಲಲ್ಲಿ ಹಾಕ್ಕೊಳ್ಬೋದಾ, ನಾನು ಹೇಳ್ತೀನಿ ಅದ್ರ ಬಗ್ಗೆ ಎಲ್ಲ ಅಂತ. ಸೊ ಅವರು ಕೂಡ ಓಕೆ ಅಂತ ಹೇಳ್ಬಿಟ್ಟು ನಾನು ಆಮೇಲಿಂದಲೇ ನನ್ನ ಚಾನಲಲ್ಲಿ ಇಂಗ್ಲೀಷ್ ನಾನು ಏನೇನು ಕಲಿತಾ ಇದ್ದೀನಿ, ಹೆಂಗೆ ಕಲಿತಾ ಇದ್ದೀನಿ, ಯಾವುದ್ರ ಬಗ್ಗೆ ರಿಲೇಟೆಡ್ ಕಲಿತಾ ಇದ್ದೀನಿ, ಈ ಥರ ಸುಮಾರಷ್ಟು ವೀಡಿಯೋಸ್ಗಳನ್ನ ನಾನು ಮಾಡಾಕಿದೆ. ಸೊ ಅದರಲ್ಲೂ ಕೂಡ ತುಂಬ ಜನಕ್ಕೆ ಡೌಟು, ಇದು ಫೇಕು, ಈ ಥರದ್ದೆಲ್ಲ ಮಾಡೋದೆಲ್ಲ ಫೇಕು, ಇದು ಯಾರೂ ನಿಜ ಇರಲ್ಲ ಅಂತೆಲ್ಲ ಕೇಳಿದ್ರಿ. ಖಂಡಿತವಾಗ್ಲೂ ಇದು ಫೇಕ್ ಅಂತ 100% ನಾನು ಬರ್ಕೊಡ್ತೀನಿ. ಫೇಕ್ ಅಂತೂ ಅಲ್ಲ, ಇದು ನಿಜವಾಗ್ಲೂ ಅವರೇ ಖುದ್ದು ನಡೆಸ್ತಾ ಇರೋ ಅಂಥದ್ದು. ತುಂಬ ಚೆನ್ನಾಗಿ ಅವರ ಸ್ಟೂಡೆಂಟ್ಸ್ಗಳನ್ನ ನಡೆಸ್ಕೊಳ್ಳೋದಾಗಿರ್ಬೋದು, ಅವ್ರಿಗೆ ಹೇಳ್ಕೊಡೋ ರೀತಿ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಅದು ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದ್ದರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಷ್ಟೇ. ಸೊ ಅದೊಂದು ಕ್ಲಾರಿಟಿ ನಿಮಗೆ ಬೇಕು. ಇದು ಯಾವುದೇ ರೀತಿಯಾದಂಥ ಫೇಕ್ ಅಂತೂ ಅಲ್ಲ, 100% ನೀವು ಆರಾಮಾಗಿ ನೀವು ನಿಮಗೆ ಬೇಸಿಕ್ ನನಗೆ ಬೇಕು ಅನ್ನೋ ಆಗಿದ್ರು ಕೂಡ ನೀವು ಕಲಿತು ನಿಮ್ಮ ಮಕ್ಕಳಿಗೆ ಹೇಳ್ಕೊಡೋ ಥರನೂ ಆಗ್ಬೋದು. ಈ ಥರ ತುಂಬಷ್ಟು ಎಲ್ಲರಿಗೂ ಒಂದೇ ಥರ ಇಂಟೆನ್ಷನ್ ಇರೋಲ್ಲ, ಬೇರೆ ಬೇರೆ ಥರ ಇಂಟೆನ್ಷನ್ಸ್ ಇರುತ್ತೆ. ಒಬ್ಬರಿಗೆ ಕೆಲಸ, ನನಗೆ 2-3 ಜನ ಕಾಲ್ ಮಾಡಿದ್ರು, ಅವರು BCom ಮಾಡಿರೋರು, ಒಬ್ಬರು MBA ಕಾಲ್ ಮಾಡಿರೋರು, ನಾನು BCom ಕಂಪ್ಲೀಟ್ ಮಾಡಿದ್ದೀನಿ, ನಾನು ಕೂಡ ಇಂಗ್ಲೀಷ್ ಕ್ಲಾಸಸ್ಗೆ ಜಾಯ್ನ್ ಆಗ್ತೀನಿ, ನನಗೆ ಮುಂದೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆಮೇಲೆ ಅವ್ರೇನಾದರೂ ವರ್ಕ್ ಫ್ರಮ್ ಹೋಮ್ ಕೊಟ್ಟರು ನನಗೆ ಅದರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ, ನನಗೂ ಕೂಡ ಅಭ್ಯಾಸ ಆಗುತ್ತೆ, ಈಚೆ ಕಡೆ ನಾನು ಕೆಲಸ ಹುಡ್ಕೋದಕ್ಕೂ ಕೂಡ ಅಂತ ಆ ಥರ ಎಲ್ಲ ಕೇಳಿದ್ದಾರೆ ನಾನು 2-3 ಜನ ರೀಸೆಂಟಾಗಿ. ಸೊ ನನಗೆ ಅವಾಗ ಖುಷಿ ಆಯಿತು, ಏನಪ್ಪ ಈ ಥರ ಒಳ್ಳೆಯದಾಗಿ ರೆಸ್ಪಾನ್ಸ್ ಬರ್ತಾ ಇದೆಯಲ್ವಾ ಅಂತ. ಎಷ್ಟು ಚೆನ್ನಾಗಿ BCom ಓದಿರೋರು, BCom MBA ಎಲ್ಲ ಮಾಡಿರೋರು ಆ ಕೋರ್ಸ್ನ ತೊಗೊಂಡು ಅವ್ರು ಇನ್ನೂ ಇಂಪ್ರೂವ್ ಆಗಿ ಅವರು ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಕೂಡ ತೊಗೊಳ್ಳೋದಕ್ಕೋಸ್ಕರ ಅವ್ರು ಟ್ರೈ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಇದರಲ್ಲಿ ಅದನ್ನು ಕೂಡ ಕೇಳಿದರೆ ಎಲ್ಲರಿಗೂ ಇದರಲ್ಲಿ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಸಿಗುತ್ತಾ ಅಂತ ಖಂಡಿತವಾಗ್ಲೂ ಅದ್ರ ಬಗ್ಗೆನೂ ಮಾತಾಡ್ತೀನಿ. ಸೊ ಹಾಗಾಗಿ ಅಷ್ಟು ಚೆನ್ನಾಗಿ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ಅಂದಮೇಲೆ ನಾನು ಯಾಕೆ ಇದ್ರ ಬಗ್ಗೆ ಹೇಳಬಾರ್ದು ಅಂತಲೇ ನಾನು ಶುರು ಮಾಡಿದ್ದು ಅಷ್ಟೇ. ಅದ್ರ ಬಗ್ಗೆ ನಿಮ್ಮ ಜೊತೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಶುರು ಮಾಡಿದ್ದು. ಸೊ ಹಾಗಾಗಿ ಇದುವರೆಗೂ ಕೂಡ ತುಂಬ ಪಾಸಿಟಿವ್ ಆಗಿ ಅವರ ಕಡೆಯಿಂದ ಸ್ಟೂಡೆಂಟ್ಸ್ ಆಗಿರ್ಬೋದು, ಜಾಯ್ನ್ ಆಗಿರೋರಾಗಿರ್ಬೋದು, ಕೆಲಸ ತಗೊಂಡಿರೋರಾಗಿರ್ಬೋದು, ತುಂಬ ಜನ ನನ್ನ ವೀಡಿಯೋಸ್ಗಳಿಗೆಲ್ಲ ಬಂದು ಖುಷಿಯಾಗಿ ಕಮೆಂಟ್ಸ್ಗಳನ್ನ ಮಾಡ್ತಾರೆ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ಅಷ್ಟೇ ಬಂದು ನನಗೆ ಹೇಳ್ತಾರೆ, ನಾನು ಜಾಯ್ನ್ ಆಗಿದ್ದೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ, ನಂಗೆ ತುಂಬ ಯೂಸ್ ಆಯಿತು, ನನಗೆ ಜಾಬ್ ಆಪರ್ಚುನಿಟಿನ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ, ಇನ್ನೊಂದು ಮಂತ್ ಆಗಬೇಕು ಅಂತ ಹೇಳಿದ್ದಾರೆ. ಸೊ ಈ ಥರ ಒಂದೊಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ಅಂದಮೇಲೆ ಅದು ನಾನು ಯಾವುದೇ ರೀತಿಯಿಂದ ಕೆಟ್ಟ ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಒಳ್ಳೆ ಪ್ಲ್ಯಾಟ್ಫಾರ್ಮು, ಒಂದೊಳ್ಳೆ ಕಲಿಯೋದಕ್ಕಾಗಿರ್ಬೋದು, ಜಾಬ್ಗಾಗಿರ್ಬೋದು. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇವಾಗ ನಾನು ನಿಮಗೆ ಒಂದು ಸಿಂಪಲಾಗಿ ತೋರಿಸ್ತೀನಿ ನನ್ನ ಕಮೆಂಟ್ಸ್ಗಳಿಗೆ. ನೀವು ಅದನ್ನು ಕೇಳ್ಬೋದು, ಕಮೆಂಟ್ಸ್ ಯಾವುದೂ ಬಂದೇ ಇಲ್ಲ, ನಾನು ನೋಡೇ ಇಲ್ಲ, ಈ ಥರ ಕೆಲವರು ಹೇಳ್ತಾರೆ. ಆದರೆ ಕಮೆಂಟ್ಸ್ ಓದ್ಕೊಂಡು ಎಷ್ಟೊಂದು ಜನ ಅವ್ರ ಹತ್ರ ಒಪಿನಿಯನ್ಸ್ ಎಲ್ಲ ತೊಗೊಂಡು ಜಾಯ್ನ್ ಆಗಿರೋರು ಕೂಡ ಇದ್ದಾರೆ. ಹಾಗಾಗಿ ನಾನು ಸ್ಕ್ರೀನ್ ಮೇಲೂ ಕೂಡ ಕೆಲವೊಂದಿಷ್ಟು ಕಮೆಂಟ್ಸ್ಗಳನ್ನ ನಾನು ಹಾಕ್ತಾ ಹೋಗ್ತೀನಿ, ನೀವು ನೋಡ್ತಾ ಇರ್ಬೋದು.
ಎಷ್ಟು ಚೆನ್ನಾಗಿ ಇದು ಬಂದು ರೀಸೆಂಟಾಗಿ ಅಂದರೆ ಒಂದು 2-3 ವೀಡಿಯೋ ಹಾಕಿದ ಹಿಂದೆಯೇ ನನಗೆ ಬಂದಿರೋ ಅಂಥದ್ದು ಫಸ್ಟು. ಸೊ ಹಾಗಾಗಿ ಅವರು ಜಾಯಿನ್ ಆಗಿರೋರು ಎಷ್ಟು ಚೆನ್ನಾಗಿ ಅವರ ಬಗ್ಗೆ, ಅವ್ರ ಕ್ಲಾಸಸ್ ಬಗ್ಗೆ ಆಗಿರ್ಬೋದು, ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಬಗ್ಗೆ ಆಗಿರ್ಬೋದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಸೊ ಅದನ್ನು ಕೂಡ ನಾನು ಸ್ಕ್ರೀನ್ಶಾಟ್ನ ತೆಗೆದು ಹಾಕ್ತೀನಿ. ಇಲ್ಲಾಂದರೆ ನನ್ನ ಪರ್ಟಿಕ್ಯುಲರ್ ವೀಡಿಯೋಗೆ ಹೋಗಿ ಬೇಕಾದ್ರೆ ನೀವು ನೋಡಿ, ಇನ್ನೂ ಕಮೆಂಟ್ಸ್ಗಳೆಲ್ಲ ಇದೆ, ಬೇಕಾದ್ರೆ ಆ ಕಮೆಂಟ್ಸ್ಗೆ ನೀವು ಬೇಕಾದ್ರೆ ತಿರ್ಗಾ ಕೇಳಿ ಅವ್ರನ್ನೇ ಯಾವ ಥರ ಇದೆ ಹೇಗೆ ಅಂತ. ನೀವು ಬೇಕಾದ್ರೆ ಅವ್ರನ್ನೂ ಕೇಳಿ, ಅವರು ಕೂಡ ರಿಪ್ಲೈ ಮಾಡ್ತಾರೆ, ಯಾಕಂದರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಹಾಗಾಗಿ ಸೊ ತುಂಬ ಜನ ಹೇಳಿದೆ, ಚಂದನ ಮ್ಯಾಮ್ ತುಂಬಾ ಚೆನ್ನಾಗಿ ನಮ್ಮ ಜೊತೆ ಮಾತಾಡ್ತಾರೆ, ತುಂಬ ಚೆನ್ನಾಗಿ ನಮಗೆ ಹೇಳ್ಕೊಡ್ತಾರೆ, ಇದು ಯಾವುದೇ ರೀತಿಯಾದಂಥ ಫೇಕ್ ಅಲ್ಲ, ತುಂಬ ಚೆನ್ನಾಗಿ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಡ್ತಾರೆ, ನಾವು ಯಾವಾಗಲೇ ಕಾಲ್ ಮಾಡಿದ್ರು ಪಿಕ್ ಮಾಡಿ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಡ್ತಾರೆ ಅಂತಲೂ ಒಬ್ಬರು ಕಮೆಂಟ್ ಹಾಕಿದ್ದಾರೆ. ನಾನು ಇಲ್ಲಿ ಹಾಕಿರ್ತೀನಿ, ನೀವು ಓದ್ಕೋಬೋದು. ಆ್ಯಂಡ್ ಇನ್ನೊಬ್ಬರು ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿರ್ತಾರೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಈ ಒಂದು ಮಾತುಗಳು ಎಷ್ಟೋ ಜನದ ಬಾಯಲ್ಲಿ ನಾನು ಕೇಳಿದ್ದೀನಿ. ಇಂಗ್ಲೀಷ್ ಕ್ಯಾನ್ಗೆ ಜಾಯಿನ್ ಆಗಿ ತುಂಬ ಚೆನ್ನಾಗಿ ಕ್ಲಾಸಸ್ ಇದೆ, ಥ್ಯಾಂಕ್ ಯು ಈ ಇನ್ಫಾರ್ಮೇಷನ್ನ ನಮಗೆ ಕೊಟ್ಟಿದ್ದಕ್ಕೆ ಅಂತಲೂ ಕೂಡ ಕೆಲವರು ತುಂಬ ಚೆನ್ನಾಗಿ ಅದನ್ನು ಹೇಳಿದ್ದಾರೆ. ತುಂಬ ವೀಡಿಯೋಸ್ಗಳಲ್ಲೂ ಕೂಡ ಅದನ್ನು ಹೇಳಿದ್ದಾರೆ, ಈ ಇನ್ಫಾರ್ಮೇಷನ್ ನಿಮ್ಮಿಂದ ಸಿಕ್ಕಿದ್ದು, ನಾನು ಜಾಯಿನ್ ಆಗಿದ್ದು ಅಂತೆಲ್ಲ ಹೇಳಿದ್ದಾರೆ. ಸೊ ಇನ್ನೂ ಒಬ್ಬರು ಕೂಡ ಹೇಳಿದ್ದಾರೆ, ನಾನು ಕೂಡ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಒಬ್ಬರು ಜಾಯಿನ್ ಆಗಿದ್ದಾರೆ, ಸೊ ಅವ್ರಿಗೂ ಕೂಡ ಹೇಳಿದ್ದಾರೆ ಜಾಬ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಹೀಗೆ ನೀವು ಹೋಗಿದ ತಕ್ಷಣ ಸಿಗುತ್ತೆ ಅಂತಲೂ ಹೇಳೋದಕ್ಕಾಗಲ್ಲ ಅಲ್ವಾ. ಹಾಗಾಗಿ ಸೊ ಹೀಗೆ ತುಂಬಾ ಕಮೆಂಟ್ಸ್ಗಳಂತೂ ಬಂದಿದೆ ನನಗಂತೂ. ಆ್ಯಂಡ್ ಇದರಲ್ಲಿ ನಾನು ಕಮೆಂಟ್ಸ್ಗಳನ್ನ ಟ್ಯಾಗ್ ಮಾಡ್ತೀನಿ. ನಾನು ಇಲ್ಲಿ ಪೂರ್ತಿಯಾಗಿ ಹೇಳ್ಕೊಂಡು ಕೂತಿದ್ರೆ ನಿಮಗೂ ಕೂಡ ಒಂಥರ ಬೋರ್ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಮೇನ್ ಚಿಕ್ಕದಾಗಿ ಒಂದು 3 ಹೇಳಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ನಾನು ಇಲ್ಲಿ ಪಕ್ಕದಲ್ಲಿ ಹಾಕ್ತಾ ಹೋಗ್ತಾ ಇರ್ತೀನಿ. ನೀವು ಬೇಕಾದ್ರೆ ಅದನ್ನು ಪಾಸ್ ಮಾಡಿ ಓದಿ, ನಿಮಗೆ ಓಕೆ ಸ್ಯಾಟಿಸ್ಫೈ ಆಗ್ತೀನಿ ಅಂತ ಆದರೆ ನೀವು ಕ್ಲಾಸಸ್ಗೆ ಜಾಯಿನ್ ಆಗಿ. ಹಾಗೆ ನಾನು ಯಾರಿಗೂ ಕೂಡ ಬಲವಂತ ಮಾಡಿಲ್ಲ, ಈ ಕ್ಲಾಸ್ಗೆ ನೀವು ಜಾಯ್ನ್ ಆಗಲೇಬೇಕು, ಹಿಂಗೆ ಮಾಡಲೇಬೇಕು ಅಂತ ನಾನು ಯಾರಿಗೂ ಹೇಳಿಲ್ಲ. ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಅದಾದಮೇಲೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಜಾಯ್ನ್ ಆದರು, ಅವ್ರ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಹೀಗಾಗಿ ಅವರು ರೀಸೆಂಟಾಗಿ ಕೂಡ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಆಫರ್ ಕೊಟ್ಟಿದ್ರು. ಆಫರಲ್ಲೂ ಅಷ್ಟೇ ತುಂಬ ಜನ ಸ್ಟೂಡೆಂಟ್ ಕಾಯ್ತಾಯಿದ್ರು, ಅಯ್ಯೋ ಯಾವಾಗ ಆಫರ್ ಕೊಡ್ತಾರೆ ಅಂತ. ಆವಾಗ ಕೂಡ ಜಾಯ್ನ್ ಆಗಿದ್ದಾರೆ ಆ್ಯಂಡ್ ಕಲಿತಾ ಇದ್ದಾರೆ, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ಹಾಗಾಗಿ ಒಂದೊಳ್ಳೆ ವಿಷಯನ ನಾವು ಹೇಳ್ತಾ ಇದ್ದೀವಿ ಅಂದರೆ ನಿಮ್ಗೆ ಇಷ್ಟ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಬೇಡ ಅಷ್ಟೇ. ಸೊ ನೆಕ್ಸ್ಟ್ ಬಂದು, ಸೊ ಇದು ಕಮೆಂಟ್ಸ್ಗಳು ಒಂದು ಇದಾಯಿತು ಅಂತ ಅಂದ್ಕೋತೀನಿ. ನೆಕ್ಸ್ಟ್ ಬಂದು ಅವರು ಇನ್ನೊಂದು ನನ್ನ ಹತ್ರ ಹೇಳಿದರು, ಇವಾಗ ರೀಸೆಂಟಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದರೆ, ಅಂದರೆ ಇವಾಗ 100, 200, 1000 ಇದನ್ನು ನಾನು ಮುಂಚೆನೂ ಹೇಳಿದ್ದೀನಿ, ಇದ್ದರೆ ನೀವು ಜಾಯ್ನ್ ಆಗಿ ಅಂತ. ಅವ್ರಿಗೊಂದು ವೇಳೆ ಈ ವಿಡಿಯೋ ಸಿಕ್ಕಿಲ್ಲ, ಹಳೆ ವೀಡಿಯೋಸ್ ಯಾವುದು ಸಿಕ್ಕಿಲ್ಲ ನೋಡಿಲ್ಲ ಅಂದರೆ ಈ ವಿಡಿಯೋದಲ್ಲಿ ನಿಮಗೆ ನಾನು ಕ್ಲಿಯರಾಗಿ ಹೇಳ್ತೀನಿ. ಇದಾದರೂ ನೋಡಿಬಿಟ್ಟು ನೀವು ಅವ್ರನ್ನ ಕನ್ಸಲ್ಟೇಷನ್ ಮಾಡ್ಬೋದು. ಯೂಟ್ಯೂಬ್ ಚಾನಲ್ ಏನೋ ಕ್ರಿಯೇಟ್ ಮಾಡಿದ್ದೀರಾ, ಸೊ ನಿಮಗೆ ಗೊತ್ತಿರುತ್ತೆ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರೆ ಏನೇನೆಲ್ಲ ಇರುತ್ತೆ, ಯಾವ ಥರ ನಾವು ಇರಬೇಕು, ಯಾವ ಥರ ನಾವು ಎಫರ್ಟ್ ಹಾಕಿ ವೀಡಿಯೋಸ್ನ ಮಾಡಬೇಕು ಅಲ್ವಾ. ಇದರಲ್ಲಿ ಬೆನಿಫಿಟ್ ಕೂಡ ಇದೆ ಅಂತಲೂ ಹೇಳ್ಬೋದು. ಯೂಟ್ಯೂಬ್ ಚಾನಲಲ್ಲಿ ನಾವು ಎಷ್ಟು ಎಫರ್ಟ್ ಹಾಕಿ ಎಷ್ಟು ಇದನ್ನು ಮಾಡಿ ವೀಡಿಯೋಸ್ನ ಮಾಡ್ತೀರಾ ಎಲ್ಲ ಒಂದು 2-3 ವೀಡಿಯೋದಲ್ಲಿ ನಾನು ಹೇಳಿದ್ದೆ. ಇವಾಗ ಯೂಟ್ಯೂಬರ್ಸ್ ಏನಾದರೂ 1000 ಕೆಳಗೆ 100, 200 ಈ ಥರ ಏನಾದರೂ ನಿಮ್ಮ ಚಾನಲ್ ಇದೆ, ನೀವು ತುಂಬ ಟ್ರೈ ಮಾಡ್ತಾ ಇದ್ದೀರಾ, ಯಾವುದಾದ್ರೂ ಜಾಬ್ ಆಗಿರ್ಬೋದು, ಇಲ್ಲ ಯೂಟ್ಯೂಬಲ್ಲೇ ಚೆನ್ನಾಗಿ ಇದನ್ನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂದರೆ ಇವ್ರ ಹತ್ರ ಅದು ಕೂಡ ಆಪ್ಷನ್ಸ್ ಇದೆ. ಅವರು ಇವಾಗ ಯೂಟ್ಯೂಬರ್ಸ್ಗೂ ಕೂಡ ಅವರು ಜಾಬ್ ಆಪರ್ಚುನಿಟಿನ ಕೊಡ್ತಾ ಇದ್ದಾರೆ. ನೀವು ಹೋಗಿ ಸೇರಿಕೊಂಡ್ರೆ ಸಾಕು, ಅವ್ರು ನಿಮಗೂ ಕೂಡ ಕನ್ಫರ್ಮ್ ಆಗಿ ಜಾಬ್ನ ಕೊಡ್ತಾರೆ ಅಂತಲೂ ಹೇಳಿದ್ದಾರೆ. ಸೊ ಹಾಗಾಗಿ ಎಷ್ಟೋ ಆಲ್ರೆಡಿ ಒಂದು 3-4 ಜನ ಅದ್ರ ಮೇಲೆ ಜಾಸ್ತಿ ಜನ ಯೂಟ್ಯೂಬರ್ಸ್ ಅಂದರೆ ಬಿಗಿನರ್ಸ್ ಯೂಟ್ಯೂಬರ್ಸ್ ಏನಿದೆ ಜಾಯಿನ್ ಆಗಿದ್ದಾರೆ, ಅವ್ರಿಗೆಲ್ಲ ಕೆಲಸ ಕೂಡ ಸಿಕ್ಕಿದೆ, ಅವರೆಲ್ಲ ಆಲ್ರೆಡಿ ಕೆಲಸ ಕೂಡ ಮಾಡ್ತಾಯಿದ್ದಾರೆ. ಅದರಲ್ಲಿ ನಾನು ಕೂಡ ಒಂದು ಹಳೇದಾಗಿಂದ ನಾನು ಪರಿಚಯ ಆಗಿದ್ದರಿಂದ ನನಗೆ ಇವಾಗ ಅವರು ನನಗೆ ಆಲ್ಮೋಸ್ಟ್ ಒಂದು ಮಂತ್ ಆಯಿತು ನನಗೆ ಜಾಬು ಕೊಟ್ಟು ನನಗೆ ಇವಾಗ ಒಂದೊಳ್ಳೆ ಅಮೌಂಟ್ ಅಂತ ಅವರು ನನಗೆ ಸ್ಯಾಲ್ರಿ ಕೂಡ ಹಾಕ್ತಾಯಿದ್ದಾರೆ. ನನಗೆ ತುಂಬ ಖುಷಿ ಇದೆ. ಹಾಗಾಗಿ ನಾನು ತೊಗೊಳ್ತಾ ಇರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗಾಗಿ ಯಾರಾದರೂ ಯೂಟ್ಯೂಬರ್ಸ್ ಇದ್ದರೆ, ನಿಮಗೇನಾದರೂ ಇದರಲ್ಲಿ ಇನ್ನೂ ಏನಾದರೂ ಮಾಡಬೇಕು, ಇನ್ನೂ ಯಾವ ಥರನಾದರೂ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಅವ್ರು ಅದಕ್ಕೂ ಕೂಡ ಹೆಲ್ಪ್ ಮಾಡ್ತಾರೆ. ಯೂಟ್ಯೂಬ್ ಚಾನಲ್ ಡೀಟೇಲ್ಸ್ ಆಗಿರ್ಬೋದು, ಏನಾದರೂ ಒಂದು ವಿಷಯಗಳು ನಿಮ್ಗೆ ಗೊತ್ತಾಗಬೇಕು ಅಂದರೂ ಕೂಡ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ ಅದನ್ನೆಲ್ಲ. ಹಾಗೆ ಅವರು ನಿಮಗೆ ಜಾಬ್ ಕೂಡ ಕೊಡ್ತಾರೆ. ಅದು ಯಾವ ಥರ ಜಾಬ್ ಅಂತಲೇ ಹೇಳೋಕ್ಕಾಗಲ್ಲ. ಕೆಲವು ಸತಿ ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಮಾಡಲೇಬೇಕು. ಒಂದು ವೇಳೆ ನಿಮ್ಗೆ ಅದು ತೀರಾ ಗೊತ್ತಾಗ್ತಾ ಇಲ್ಲ
ಅಂತ ಅನ್ನೋ ಮಟ್ಟಿಗೆ ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ ಯಾವ ಥರ ಮಾಡಬೇಕು, ಯಾವ ಥರ ಇದನ್ನು ಕೆಲಸಗಳನ್ನ ಮಾಡಬೇಕು ನಾವು ಅಂತ ಅದನ್ನು ಅವರೇ ಡೀಟೇಲಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಾಗಿ ಹೇಳ್ಕೊಟ್ಟು ಆಮೇಲೆ ನಿಮ್ಮ ಕೈಯಲ್ಲಿ ಆ ಕೆಲಸನ ಮಾಡಿಸ್ತಾರೆ. ಅದರಲ್ಲೇನು ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ಅಯ್ಯೋ ನನಗೆ ಬರ್ತಾ ಇಲ್ಲ, ಅವ್ರು ಏನು ಅನ್ಕೋತಾರೋ ಏನು ಮಾಡ್ತಾರೋ ಅಂತ ಏನಿಲ್ಲ. ನಿಮ್ಗೆ ಗೊತ್ತಾಗ್ತಾಯಿಲ್ಲ ಅಂದರೆ ಅವ್ರನ್ನ ಕೇಳಿ ಅವ್ರ ಹತ್ರ ನೀವು ಒಂದು 2-3 ಸತಿ ಅವ್ರು ಹೇಳ್ಕೊಡ್ತಾರೆ, ಅದನ್ನು ಅಭ್ಯಾಸ ಮಾಡ್ಕೊಂಡು ಆಮೇಲೆ ಜಾಬ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಹೀಗೂ ಕೂಡ ಅವರ ಆಪರ್ಚುನಿಟಿನ ಕೊಡ್ತಾ ಇದ್ದಾರೆ ಯೂಟ್ಯೂಬರ್ಸ್ಗೆ. ನೀವೇನಾದರೂ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ ಏನೋ ಒಂದು ಮಾಡಬೇಕು ಅಂದ್ಕೊಂಡಿರೋರ್ಗೂ ಕೂಡ ನೀವು ಜಾಯ್ನ್ ಆದರೆ ಅವ್ರಿಗೆ ಕನ್ಫರ್ಮ್ ಜಾಬ್ ಅಂತೂ ಕೊಟ್ಟೇ ಕೊಡ್ತಾರೆ. ಸೊ ನನ್ನ ಎಕ್ಸ್ಪೀರಿಯೆನ್ಸ್ನು ಕೂಡ ನಾನು ಇದರಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾವ ಥರ ಎಲ್ಲ ಇರುತ್ತೆ ಅಂತ. ಸೊ ಎಲ್ಲರೂ ಅಂದ್ಕೊಳ್ಳೋ ಥರ ಇದು ಯಾವುದೇ ರೀತಿಯಾದಂಥ ಫೇಕ್ ಅಂತೂ ಅಲ್ವೇ ಅಲ್ಲ. ನೀವು ಬೇಕಾದ್ರೆ ಕಮೆಂಟ್ಸ್ಗಳನ್ನ ನೋಡ್ಬೋದು, ವೀಡಿಯೋಸ್ಗಳನ್ನ ನೋಡ್ಬೋದು. ಆ್ಯಂಡ್ ಇವಾಗ ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಇವಾಗ ಅವ್ರದ್ದು ಹೊಸದಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ 1 ಮಂತ್ ಹಿಂದೆಯಿಂದನೂ ಸ್ಟಾರ್ಟ್ ಮಾಡಿದ್ದಾರೆ ಹೊಸದಾಗಿ. ಚಂದನಾಸ್ ಇಂಗ್ಲೀಷ್ ಅಕಾಡೆಮಿ ಅಂತ ಹೇಳ್ಬಿಟ್ಟು ಅವ್ರದ್ದೊಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ನೀವು ಅದರಲ್ಲೂ ಕೂಡ ನೋಡ್ಬೋದು. ತುಂಬ ಜನ ಸ್ಟೂಡೆಂಟ್ಸ್ ಅವ್ರ ವರ್ಕ್ನಾಗಿರ್ಬೋದು, ಅವ್ರು ಏನೇನು ಮಾಡಿದ್ದಾರೆ ಅದನ್ನೆಲ್ಲ ಕೂಡ ಅವ್ರು ಅದರಲ್ಲಿ ಹಾಕಿದ್ದಾರೆ. ನೀವು ಅದನ್ನು ಕೂಡ ಚೆಕ್ ಮಾಡಿ, ಅವ್ರ ಹತ್ರ ಕಾಲ್ ಮಾಡಿ ನಿಧಾನವಾಗಿ ಮಾತಾಡಿ. ಒಂದು ವೇಳೆ ಅವ್ರು ನಿಮ್ಮ ಫೋನ್ನ ಪಿಕ್ ಮಾಡ್ತಾ ಇಲ್ಲ, ನಾನು ಅದನ್ನು ಕೂಡ ಕೇಳಿದ್ರು ಸತಿ ಒಂದು ವೀಡಿಯೋ ಹಾಕಿದಾಗ. ಅವ್ರ ಫೋನ್ ಪಿಕ್ಕೇ ಮಾಡ್ತಾ ಇಲ್ಲ, ಕಾಲ್ ಮಾಡ್ತಾ ಇದ್ದೀನಿ ಎತ್ತುತ್ತಾ ಇಲ್ಲ ಅಂತಲೂ ಕೇಳಿದ್ರಿ. ಒಂದು ವೇಳೆ ಅವ್ರ ಫೋನ್ ಪಿಕ್ ಮಾಡ್ತಾ ಇಲ್ಲ, ನೀವು ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನಿಮ್ಮ ಹೆಸರು, ನೀವೇನು ಮಾಡ್ತಾಯಿದ್ದೀರಾ ಅದನ್ನೆಲ್ಲ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿಬಿಟ್ಟು ಮಾಡಿ ಈ ಥರ ನಾನು ಜಾಯ್ನ್ ಆಗಬೇಕು ಅಂತ ಅಂದ್ಕೊಟ್ಟಿದ್ದೀನಿ, ಡೀಟೇಲ್ಸ್ ಕೊಡಿ ಅಂತ ಹೇಳಿ ಅವ್ರು ಖಂಡಿತವಾಗ್ಲೂ ನಿಮಗೆ ಕಾಲ್ ಮಾಡ್ತಾರೆ. ಅವರೇ ನಿಮಗೆ ಕಾಲ್ ಮಾಡ್ತಾರೆ. ಒಂದು ವೇಳೆ ಕಾಲ್ ಪಿಕ್ ಮಾಡಿಲ್ಲ, ಯಾಕಂದರೆ ಅವರು ಕೂಡ ತುಂಬ ಜನ ಸ್ಟೂಡೆಂಟ್ಸ್ನ ಅವರು ಕೂಡ ಕ್ಲಾಸಸ್ ತೊಗೋಬೇಕು, ನೋಡ್ಕೋಬೇಕು. ಆ್ಯಂಡ್ ಈ ಕಡೆನೂ ಮೇಂಟೈನ್ ಮಾಡಬೇಕು, ಆ ಕಡೆನೂ ಮೇಂಟೈನ್ ಮಾಡಬೇಕು. ಹಾಗಾಗಿ ಸೊ ಅವ್ರು ಕಾಲ್ ಪಿಕ್ ಮಾಡಿಲ್ಲ ಅಂದರೆ ಯಾರೂ ಬೇಜಾರಾಗಬೇಡಿ. ಜಸ್ಟ್ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಅವ್ರು ನೋಡಿ ಅವರೇ ನಿಮಗೆ ಕಾಲ್ ಮಾಡ್ತಾರೆ. ನೀವು ಇಂಟ್ರೆಸ್ಟ್ ಇದ್ದೀರಾ, ನೀವು ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಅವರೇ ನಿಮಗೆ ಕಾಲ್ ಮಾಡಿ ಕ್ಲಾಸಸ್ಗೆ ಜಾಯ್ನ್ ಆಗ್ತಾರೆ. ಯಾವ ಥರ ಜಾಯ್ನ್ ಆಗೋದು ಅಂತಲೂ ಕೇಳಿದ್ರಿ. ಏನಿಲ್ಲ, ಜಸ್ಟ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಲ್ಲ ನಂಬರು, ಈ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಜಸ್ಟ್ ನೀವು ಅವ್ರನ್ನ ಕಾಲ್ ಮಾಡಿ. ಒಂದು ವೇಳೆ ಕಾಲ್ ಪಿಕ್ ಮಾಡಿಲ್ಲ, 1-2 ಸತಿ ಮಾಡಿದ್ರು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನನಗೆ ಈ ಥರ ಇಂಗ್ಲೀಷ್ ಕ್ಲಾಸಸ್ಸಿಗೆ ಇಂಟ್ರೆಸ್ಟ್ ಇದೆ, ನಾನು ಜಾಯ್ನ್ ಆಗಬೇಕು ಅಂದ್ಕೊತಾ ಇದ್ದೀನಿ, ನನಗೆ ಡೀಟೇಲ್ಸ್ ಕೊಡಿ ಅಂತ ಮಾಡಿ ಅವರು ನಿಮಗೆ ಖಂಡಿತವಾಗ್ಲೂ ರಿಟರ್ನ್ ಅವ್ರು ನಿಮಗೆ ಕಾಲ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ಹೇಳಿ ನಿಮ್ಮನ್ನು ಜಾಯಿನ್ ಮಾಡಿಸ್ಕೋತಾರೆ. ಇಷ್ಟೇ, ತುಂಬ ಏನಿಲ್ಲ. ಆ್ಯಂಡ್ ಹಾಗೆ ನನ್ನ ಒಬ್ಬರು ಕೇಳಿದರು, ಅಯ್ಯೋ ಇದರಲ್ಲೆಲ್ಲ ತುಂಬ ದುಡ್ಡು ಕಟ್ಟಬೇಕು, ಅವ್ರನ್ನ ಕರ್ಕೊಂಬಂದು ಸೇರಿಸಿ, ಇವ್ರನ್ನ ಕರ್ಕೊಂಬಂದು ಸೇರಿಸಿ ಅಂತೆಲ್ಲ ಹಿಂಸೆ ಕೊಡ್ತಾರೆ, ಆಮೇಲೆ ಟಾರ್ಗೆಟ್ ಇರುತ್ತೆ, ವರ್ಕ್ ಫ್ರಮ್ ಹೋಮಲ್ಲಿ ಟಾರ್ಗೆಟ್ಗಳು ಕೊಡ್ತಾರೆ ಅಂತೆಲ್ಲ ಕೇಳಿದ್ರಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಇನ್ವೆಸ್ಟ್ಮೆಂಟ್ ಇರೋಲ್ಲ. ಆ್ಯಂಡ್ ಅವರು ಕೂಡ ನಿಮ್ಗೆ ಹೇಳಲ್ಲ, ನಿಮ್ಗೆ ಯಾರಿಗೋ ಗೊತ್ತಿದ್ರೆ ಬಂದು ಸೇರಿಸಿ, ಅವ್ರಿಗೆ ಗೊತ್ತಿದ್ರೆ ಸೇರಿಸಿ, ಇವ್ರಿಗೆ ಇಲ್ಲ, ಆ ಥರದ್ದು ಏನೂ ನೀವು ಮಾಡೋ ಹಾಗಿಲ್ಲ. ಆಮೇಲೆ ಟಾರ್ಗೆಟ್ ಅಂತಲೂ ಇದರಲ್ಲಿ ಇರೋದಿಲ್ಲ. ಅಂದರೆ ನೀನು ಇಷ್ಟು ಅಚೀವ್ ಮಾಡಿದ್ರೆ ಮಾತ್ರ ನಿಂಗೆ ಪೇಮೆಂಟು ಅನ್ನೋದು ಇರೋದಿಲ್ಲ. ನೀನು ಏನು ಕೆಲಸ ಮಾಡ್ತೀಯ ಅದಕ್ಕೆ ನಿಂಗೆ ಪೇಮೆಂಟು. ಎಷ್ಟು ಒಂದು ವಾರ ಮಾಡ್ತೀಯ, ಒಂದು ವಾರ, ಒಂದು ತಿಂಗಳು ಮಾಡ್ತೀಯ, ತಿಂಗಳು, ಈ ಥರದ್ದು ಪೇಮೆಂಟ್ ಅವ್ರು ಮಾಡ್ತಾ ಇರೋದು. ಸೊ ಇನ್ವೆಸ್ಟ್ ಅಂದರೆ ದುಡ್ಡು ಅಂದರೆ ನೀವೇನು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ನೀವೇನು ಅಲ್ಲಿ ಇನ್ವೆಸ್ಟ್ ಅಂದರೆ ನೀವೇನು ಕಲ್ತಿರ್ತೀರಲ್ವ ವಿದ್ಯೆನ, ಇಂಗ್ಲೀಷ್ ಕ್ಲಾಸಸ್ಗೆ ಹೋಗಿ ನೀವು ಫೀಸ್ ಕಟ್ಟಿ ಏನು ಕಲ್ತಿರ್ತೀರಲ್ವ ಅದನ್ನು ಇಲ್ಲಿ ಉಪಯೋಗಿಸ್ಕೊಳ್ಳಿ ಅಷ್ಟೇ. ನೀವು ಎಕ್ಸ್ಟ್ರಾ ಅದಕ್ಕೆ ಅಂತ ಇನ್ವೆಸ್ಟ್ ಮಾಡೋದು, ಆಮೇಲೆ ಬೇರೆಯವ್ರನ್ನ ಕರ್ಕೊಂಬಂದು ಸೇರಿಸಿ ಅನ್ನೋದು ಇದೆಲ್ಲ ಇಲ್ಲ. ಅವರು ಅದನ್ನೆಲ್ಲ ಮಾಡೋದೇ ಇಲ್ಲ. ನಿಮಗೆ ಇಂಟ್ರೆಸ್ಟ್ ಇದೆ, ನಿಮ್ಗೆ ಇಷ್ಟ ಇದೆ, ಬೇರೆಯವ್ರಿಗೆ ಒಂದು 4 ಜನಕ್ಕೆ ಹೇಳ್ತೀನಿ, ನೀವು ಹೇಳ್ಕೊಳ್ಳಿ. ಇಲ್ಲ ಅಂದರೆ ಪರವಾಗಿಲ್ಲ, ಅವ್ರು ಏನು ಕೇಳಲ್ಲ. ನೀವು ಕರ್ಕೊಂಬಂದು ಸೇರಿಸಿ, ಅವ್ರನ್ನ ಕರ್ಕೊಂಬಂದು ಸೇರಿಸಿ ಆ ಥರದ್ದೆಲ್ಲ ಏನಿರಲ್ಲ. ನಿಮ್ಗೇನು ಕೆಲಸ ಕೊಟ್ಟಿದ್ದಾರೆ ಅದನ್ನು ಮಾಡಿ. ಹಾಗೆ ಟಾರ್ಗೆಟ್ ಅನ್ನೋ ಪ್ರೆಷರ್ ಕೂಡ ಇರೋದಿಲ್ಲ. ನಾನು ಹೇಳಿದ್ನಲ್ಲ, ಒಂದು ವಾರ ಅಂದರೆ ಒಂದು ವಾರ, ಒಂದು ತಿಂಗಳು ಅಂದರೆ ತಿಂಗಳು, ಈ ಥರ ನೀವು ಮಾಡಿಕೊಂಡು ಆರಾಮಾಗಿ ಅರ್ನಿಂಗ್ಸ್ ಅನ್ನೋದನ್ನ ನೀವು ಮಾಡ್ಕೋಬೋದು. ಒಂದು ಹೇಳ್ತೀನಿ ಅಂದರೆ ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ ಅಂತ ನೀವು ಹೇಳಿದ್ದೀರ ಅಂತಲೂ ಹೇಳೋಕ್ಕೆ ಹೋಗ್ಬಿಡಿ. ಒಂದು ಮಿನಿಮಮ್ ಅಮೌಂಟ್ ಅನ್ನೋದು ಒಂದು ಬರುತ್ತೆ. ಒಂದು ಖರ್ಚಿಗೆ ಒಂದು ಬೇಸಿಕಾಗಿ ಒಂದು ಎಕ್ಸಾಂಪಲ್ ಅಂದರೆ 3-4 ಸಾವಿರ. ಸೊ ಈ ಥರ ನೀವು ಹೆಂಗೆ ಕೆಲಸ ಮಾಡ್ತೀರಾ, ವಾರ, ತಿಂಗಳು ಯಾವ ಥರ ಕೆಲಸ ಮಾಡ್ತೀರಾ ಆ ಥರ ಅವ್ರು ನಿಮಗೆ ಪೇಮೆಂಟನ್ನು ಹಾಕ್ಕೊಡ್ತಾರೆ. ಅಟ್ಲೀಸ್ಟ್ ಒಂದು ಮಿನಿಮಮ್ ಅಮೌಂಟ್ ಅನ್ನೋದು ನಿಮ್ಮ ತಿಂಗಳು ಬರ್ತಾ ಇದೆಯಲ್ಲ, ಅದೊಂದು ಖುಷಿ, ಒಂದು ಜಾಬ್ ಅಂತ ಇರುತ್ತಲ್ಲ ನಿಮಗೆ ಅನ್ನೋದೊಂದು ಅಷ್ಟೇ. ಸೊ ಹಾಗಾಗಿ ಎಲ್ಲ ಕ್ವಶನ್ಸ್ಗಳಿಗೂ ಆದಷ್ಟು ಆನ್ಸರ್ ಮಾಡಿದ್ದೀನಿ. ನಿಮಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಒಂದು ವೇಳೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ನನ್ನ ತುಂಬ ಜನ ಫೋನ್ ಮಾಡಿ ಕೂಡ ಕೇಳಿದ್ರಿ, ನನ್ನ ಎಕ್ಸ್ಪೀರಿಯೆನ್ಸ್ನೂ ಕೂಡ ಕೇಳಿದ್ದೀರಾ. ಕೇಳಿಬಿಟ್ಟು ಜಾಯ್ನ್ ಆಗಿದ್ದರೆ ಅದಕ್ಕೂ ಕೂಡ ತುಂಬಾ ಥ್ಯಾಂಕ್ ಯು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕಮೆಂಟ್ಸ್ಗಳು, ಯಾರೆಲ್ಲ ಕಮೆಂಟ್ಸ್ಗಳು ಒಳ್ಳೆ ಪಾಸಿಟಿವ್ ಆಗಿ ಅವ್ರ ಹತ್ರ ಕಲಿತು, ನೀವು ಕೂಡ ಯಾವುದೇ ರೀತಿಯಾದಂಥ ಬೇಜಾರು ಮಾಡ್ಕೊಳ್ದೆ ಅದನ್ನೆಲ್ಲ ಕಲಿತು ಜಾಬ್ನ ತೊಗೊಂಡಿರೋರಾಗಿರ್ಬೋದು, ಕಲಿತಾ ಇರೋರಾಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನಂತೂ ನಿಜವಾಗ್ಲೂ ಅದು ನಂಗೆ ಖುಷಿ ಆಗುತ್ತೆ. ಎಷ್ಟು ಜನ ನಂಗೆ ಫೋನ್ ಮಾಡಿ ವಿಚಾರಿಸಿ, ಓಕೆ ಅಕ್ಕ ನೀವು ಕೂಡ ಇದನ್ನು ಮಾಡ್ತಾಯಿದ್ದೀರಾ ಅಂದರೆ ನನಗೂ ಕೂಡ ಆಗುತ್ತೆ, ನಾನು ಕೂಡ ಜಾಯ್ನ್ ಆಗ್ತೀನಿ ಅಂತ ಎಲ್ಲ ಹೇಳಿ ಜಾಯ್ನ್ ಆಗಿ ಮಾಡ್ತಾಯಿದ್ದೀರಾ. ಸೊ ಅವ್ರಿಗೂ ಕೂಡ ತುಂಬಾ
ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಏನಾದರೂ ಬೇಕು ಅಂದರೆ ಇವಾಗಲೇ ಹೋಗಿ ಜಾಯಿನ್ ಆಗಿ ಅವ್ರ ವಾಟ್ಸಪ್ಗೆ ಒಂದು ಮೆಸೇಜ್ ಮಾಡಿ, ಇಲ್ಲಾಂದರೆ ಕಾಲ್ ಮಾಡಿ. ಥ್ಯಾಂಕ್ ಯು.